ಜ್ಞಾನವನ್ನ ಮುಗಿಸಿ ಎಸ್.ಎಲ್. ಭೈರಪ್ಪ ಅವರು ಈಗ ಹೊರಟಿರುವಂತದ್ದು. ಅವರ ಅಂತಿಮ ದರ್ಶನವನ್ನ ಮಾಡಿಕೊಳ್ಳೋದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಬೆಂಗಳೂರು ನಗರ ಡಿಸಿ ಆಗಿರುವಂತಹ ಜಗದೀಶ್ ಅವರು ಇದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಯಾವ ರೀತಿಯಾದಂತಹ ವ್ಯವಸ್ಥೆ ಆಗಿದೆ, ಏನ್ ಹೇಳ್ತೀವಿ? ನೀವೆಲ್ಲ ಇಲ್ಲಿ ನೋಡ್ತಾ ಇರಬಹುದು. ಸರ್ಕಾರದ ಸೂಚನೆ ನಿನ್ನೆ ಸಂಜೆ ಬಂದ ನಂತರ ನಾವು ಸಾಹಿತಿಗಳ ರಾತ್ರಿ ಇಡೀ ಕೆಲಸ ಮಾಡಿ ಒಂದು ಸಾರ್ವಜನಿಕರಿಗೆ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಸರ್ಕಾರದ ಸೂಚನೆ ಮೇರೆಗೆ ಮಾಡಿದ್ದೇವೆ. 2 ಎಂಟ್ರಿಗಳನ್ನ ನೀವು ಇಲ್ಲಿ ನೋಡಬಹುದು. ಒಂದು ವಿಐಪಿ ಮತ್ತು ವಿವಿಐಪಿ ಎಂಟ್ರಿಗೆ ಸಪರೇಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಾರ್ವಜನಿಕರಿಗೂ ಒಂದು ಸಪರೇಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಷ್ಟೇ ಸಾರ್ವಜನಿಕರು ಬಂದರೂ ಸಮಾಧಾನವಾಗಿ ನೋಡಿಕೊಂಡು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಾಡಿಯನ್ನ 8:30 ಇಂದ ನಾವು 1 o'clock ವರೆಗೂ ಇಲ್ಲಿ ಇಡಲಾಗ್ತದೆ. ಹಾಗಾಗಿ ಸಾರ್ವಜನಿಕರು ಶಾಂತಿಯಿಂದ ಬಂದು ಅಂತಿಮ ನಮನ ಸಲ್ಲಿಸಬೇಕು. ಸಾರ್ವಜನಿಕರಿಗೆ ಬೇರೆ, ವಿಐಪಿಗಳಿಗೆ ಬೇರೆ, ಮತ್ತೆ ಡಿಸಿಎಂಗೆಲ್ಲ ಬೇರೆ. ಈಗ 2 ಎಂಟ್ರಿ ಇರೋದು. ಒಂದು ಎಂಟ್ರಿಯನ್ನ ವಿವಿಐಪಿ ಮತ್ತು ವಿಐಪಿಗಳಿಗೆ ಕಾಯ್ದಿರಿಸಿದ್ವಿ, ಇನ್ನೊಂದು ಎಂಟ್ರಿಯನ್ನ ಸಾರ್ವಜನಿಕರಿಗೆ ಕಾಯ್ದಿರಿಸಿದ್ವಿ. ಹಾಗಾಗಿ ಸಾರ್ವಜನಿಕರು ಎಷ್ಟೇ ಜನ ಬಂದರೂ ಸಹ ನಾವು ಅವರಿಗೆ ಅಂತಿಮ ದರ್ಶನ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸರ್, ಎಷ್ಟೊತ್ತಿಗೆ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುತ್ತೆ, ಮತ್ತೆ ಇಲ್ಲಿಂದ ಎಷ್ಟೊತ್ತಿಗೆ ಮೈಸೂರಿಗೆ ಶಿಫ್ಟ್ ಆಗುತ್ತೆ? 8:30ಗೆ ಪಾರ್ಥಿವ ಶರೀರ ಬರುತ್ತೆ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಡಿಸ್ಕಸ್ ಮಾಡಿದ್ವಿ. 8:30ಗೆ ಇಲ್ಲಿ ಬರುತ್ತೆ. 8:30 ನಂತರ ನಾವು 1 o'clock ವರೆಗೂ ಇಲ್ಲಿ ಇಟ್ಟಿರ್ತೀವಿ. 1 o'clockಗೆ ಅಂತಿಮ ದರ್ಶನವನ್ನ ಇಲ್ಲಿ ಮುಗಿಸಿ ನಾವು ಮೈಸೂರಿಗೆ ಕಳಿಸ್ತೀವಿ. ಇದಿಷ್ಟು ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂತಹ ಮಾಹಿತಿ. ಅಂದ್ರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರ ಬರುತ್ತೆ. ಆ ಪಾರ್ಥಿವ ಶರೀರ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. 2 ಗೇಟ್ಗಳನ್ನು ಕೂಡ ಕೊಡಲಾಗಿದೆ. ಅಂದ್ರೆ ವಿಐಪಿ ಮತ್ತೆ ವಿವಿಐಪಿಗಳಿಗೆ ಒಂದು ಮತ್ತೊಂದು ಗೇಟ್. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತ್ಯಾಭಿಮಾನಿಗಳು ಇರೋದ್ರಿಂದ, ಸಾಹಿತ್ಯ ಓದುಗ ಮನಸ್ಸುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರೋದ್ರಿಂದ ಭದ್ರತೆಯನ್ನು ಕೂಡ ರವೀಂದ್ರ ಕಲಾಕ್ಷೇತ್ರದ್ದು. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.